ಸ್ಯಾರಿ ಮೇಲೆ ದಟ್ ಸಿಂಬಲ್ಸ್, ಅದರ ಚೂಡಿದಾರ್ ಟಾಪ್ಸ್ ಆಗಿರ್ಬೋದು. ಸೊ ಇಟ್ ಓನ್ಲಿ ಪೀಪಲ್ ರಿಯಾಕ್ಟ್ ಇನ್ ಸೋ ಮೆನಿ ವೇಸ್. ಅದನ್ನ ಬೋಲ್ಡ್ ಆಗಿ ಕ್ಯಾರಿ ಔಟ್ ಮಾಡೋ ಥರನೇ ಇರಬೇಕು. ದಿಸ್ ಇಟ್ ಲುಕ್ ಗುಡ್ ಅಷ್ಟೇ. ಮತ್ತೆ ಈ ಒಂದು ಡಿಫ್ರೆಂಟ್ ಟ್ರೆಂಡ್ ಬಗ್ಗೆ ಆಗಿರ್ಬೋದು, ಹಾಗೇನೆ ಫ್ಯಾಷನ್ ಬಗ್ಗೆ ಆಗಿರ್ಬೋದು. ಸೊ ನಾವು ಜಾಸ್ತಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಎಲ್ಲ ಫಾಲೋ ಮಾಡ್ತಾ ಇರೋದು ಆನ್ಲೈನ್ ಶಾಪಿಂಗ್ ಅಂತ. ನಿಮ್ಗೆ ಇಷ್ಟ ಆಗುತ್ತೆ ಆನ್ಲೈನ್ ಶಾಪಿಂಗ್? ಏನ್ ಗೊತ್ತಾ, ಆ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಬಟ್ ಕಪಲ್ ಆಫ್ ಟೈಮ್ಸ್ ಏನಾಗಿದೆ ಅಂದ್ರೆ ಅಲ್ಲಿಂದ ಆರ್ಡರ್ ಮಾಡಿ ತರಿಸಿದ ಮೇಲೆ ಟೆಕ್ಸ್ಚರ್ ಡಿಫ್ರೆಂಟ್ ಇರುತ್ತೆ, ಅಥವಾ ಸೈಜ್ ಅಲ್ಲಿ ವೇರಿ ಇರುತ್ತೆ. ಬಿಕಾಸ್ ಒಂದೊಂದು ಬ್ರ್ಯಾಂಡ್ ಒಂದೊಂದು ಸ್ಟೈಲ್ ಇರುತ್ತೆ. ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಬಟ್ ಇವಾಗ ಚೀಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ನಡೀತಿರೋದ್ರಿಂದ ಐ ಥಿಂಕ್ ಐ ಪರ್ಸನಲಿ ಪ್ರಿಫರ್ ಹೋಗಿ ನೋಡಿ ತಗೊಂಡ್ ಬರೋದು. ಆನ್ಲೈನ್ ಶಾಪಿಂಗ್ ಮಾಡ್ತೀರಾ? ಮಾಡದೇ ಇರೋರು ಯಾರು ಇಲ್ಲೇ ಇಲ್ಲ ಅನ್ಸುತ್ತೆ. ಶಾರ್ಟೇಜ್ ಆಫ್ ಟೈಮ್ ಎಲ್ಲರಿಗೂ ಇವಾಗ. ಹೊರಗಡೆ ಹೋಗೋಷ್ಟಿರಲ್ಲ, ಯಾರಿಗೂ ಟೈಮ್ ಇರಲ್ಲ. ದೇ ವಿಲ್ ಡೆಫಿನೆಟ್ಲಿ 100% ಪೀಪಲ್ ವಿಲ್ ಡೂ ದ ಆನ್ಲೈನ್ ಶಾಪಿಂಗ್. ಅಲ್ಲಿ ಎಂಥ ಕ್ರೇಜ್ ಇದೆ ಅಂದ್ರೆ ಜನರಿಗೆ, ಇನ್ಕ್ಲೂಡಿಂಗ್ ಮೀ. ನಾನು ಎಷ್ಟೋ ಸಲ ಏನ್ ಮಾಡಿರ್ತೀನಿ, ಶಾಪ್ ಮಾಡ್ಬೇಕಂತ ಅನ್ನಿಸಿದಾಗ ಆನ್ಲೈನ್ ಹೋಗಿ ಚೆನ್ನಾಗಿ ಶಾಪ್ ಮಾಡ್ಬಿಟ್ಟು ಕಾರ್ಟಿಗೆ ಹಾಕಿಟ್ಟಿರ್ತೀನಿ, ಬಟ್ ಶಾಪ್ ಮಾಡಿರಲ್ಲ. ಅದು ಐ ಥಿಂಕ್ ಇಟ್ ಗಿವ್ಸ್ ಅ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಒಪ್ಕೊಳ್ಳೋದು ಲೋಕಲ್ ಆಗಿ. ಇವಾಗ ಏನ್ ಮಾಡ್ತೀವಿ, ಅಂಗಡಿಗೆ ಹೋಗ್ತೀವಿ, ಎಲ್ಲ ಬಟ್ಟೆಗಳು ಯಾವ್ದು ಇಷ್ಟ ಆಗುತ್ತೆ ಎಲ್ಲ ತಗೊಂಡ್ ಹಾಕೋತೀವಿ, ಬಟ್ ಬಿಲ್ಲಿಂಗ್ ಅಲ್ಲಿ ಎಲ್ಲ ಬಿಲ್ ಮಾಡಿಸಲ್ಲ. ಕೆಲವೊಂದು ಇದ್ರ ಬಗ್ಗೆ 1 hour ಸ್ಪೆಷಲ್ ಮಾಡ್ಬೋದು ಇನ್ನೊಂದಿನ ಆನ್ಲೈನ್ ಶಾಪಿಂಗ್ ಬಗ್ಗೆ. ಇಷ್ಟಿರುತ್ತೆ ಮಾತಾಡೋದಕ್ಕೆ ಅದ್ರ ಬಗ್ಗೆ. ಇವಾಗಲೇ ಅವ್ರು ಮೆನ್ಷನ್ ಮಾಡಿದ್ರಿ, ಈಗ ನಮ್ಮ ಟ್ರೆಡಿಷನಲ್ ಕಲ್ಚರ್ನೇ ಅವರು ತೆಗೆದುಕೊಂಡು ತುಂಬಾ ಮಾಡಿಫೈ ಮಾಡಿ ಆಲ್ಟರ್ನೇಟ್ ಮಾಡಿ ಅದನ್ನ ಮತ್ತೆ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಸ್ಯಾರಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅವಾಗಲೇ. ಸ್ಯಾರಿನಲ್ಲಿ ತುಂಬಾ ವೆರೈಟಿ ಆಗಿ ವೇರ್ ಮಾಡ್ಬೋದು ಅಂತ. ಅಂದ್ರೆ ನೀವು ಆಸ್ ಎ ಬ್ಯೂಟಿಷಿಯನ್ ನಿಮ್ಗೆ ಎಷ್ಟು ತರ, ಅಂದ್ರೆ ಎಷ್ಟು ವೆರೈಟಿನಲ್ಲಿ ಸ್ಯಾರಿ ಮಾಡಕ್ ಬರುತ್ತೆ ನಿಮ್ಗೆ, ಡಿಸೈನ್ ಮಾಡಕ್ಕೆ? ಸ್ಯಾರಿ ನಾವು 8-10 ಒಂದೇ ತರ ಸ್ಯಾರಿ 8-10 ತರ ಓಡಿಸ್ತೀವಿ ನಾವು. ಓಕೆ. ಅದಕ್ಕೆ ಯಾರಿಗೆ ಯಾವ ತರ ಸೂಟ್ ಆಗುತ್ತೆ ಅದು ಫಸ್ಟ್ ನೋಡ್ಬೇಕಷ್ಟೇ. ಯಾಕಂದ್ರೆ ಎಲ್ಲ ಒಂದೊಂದು ಸ್ಯಾರಿಲಿ ಒಬ್ಬೊಬ್ರು ಒಂದೊಂದು ಪ್ಯಾಟರ್ನ್ ದೇ ಲುಕ್ ಫ್ಯಾಟ್, ಒಬ್ಬೊಬ್ರು ಶಾರ್ಟ್ ಆಗಿರ್ತಾರೆ, ಲಾಂಗ್ ಉದ್ದ ಕಾಣಿಸ್ಬೇಕಾಗತ್ತೆ. ಇವೊಂದು ಮೇಕಪ್ ಆ ಥರನೇ ಇರುತ್ತೆ ನಮ್ಮದು. ಸೊ ಅದಕ್ಕೆ ತಕ್ಕ ಹಾಗೆ ಉಡಿಸ್ಕೋಬೇಕು. ಯಾಕೆ ನಮ್ಮ ದೇಶದಲ್ಲಿ ಏನು ಸೀರೆಗೆ ಬರೋನೇ ಇಲ್ಲ. ತಮಿಳ್ನಾಡಲ್ಲಿ ಕಂಚಿ, ಕರ್ನಾಟಕದಲ್ಲಿ ಮೈಸೂರು ಸಿಲ್ಕು, ಆ ಥರ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಒಂದೊಂದು ಸ್ಟೇಟ್ಗೆ ಒಂದೊಂದು ಬನಾರಸ್ ಸ್ಯಾರಿ ವರ್ಲ್ಡ್ಗೆ ಫೇಮಸ್. ದೇ ವಿಲ್ ಕಮ್ ಟು ಶಾಪ್ ಹಿಯರ್. ಎಷ್ಟು ಕ್ರೇಜ್ ಇದ್ದಾರೆ ಜನ ಅಂದರೆ, ಬಂದವರು ಪರ್ಟಿಕ್ಯುಲರಲ್ಲಿ ದೇ ವಿಲ್ ಪರ್ಚೇಸ್ ಒನ್ ಥಿಂಗ್. ಅದು ಉಡ್ತಾರೋ ಬಿಡ್ತಾರೋ, ಹೇಗೆ ಉಟ್ಕೋಬೇಕು ಅಂತಲೂ ಗೊತ್ತಿರಲ್ಲ. 100% ದೇ ವಿಲ್ ಟೇಕ್ ಆಲ್ ದ ಸ್ಯಾಂಪಲ್ಸ್. ನಮ್ಮಲ್ಲಿ ಏನು ಭಾರತದಲ್ಲಿರೋರ್ಗೇನೆ ಇಷ್ಟು ವೆರೈಟೀಸ್ ಗೊತ್ತೋ ಇಲ್ಲ, ಯಾವ್ಯಾವ ಸ್ಟೇಟಲ್ಲಿ ಯಾವುದು ಚೆನ್ನಾಗಿರುತ್ತೆ, ವಿಚ್ ಈಸ್ ಫೇಮಸ್ ಅಂತ. ಬೇರೆಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ದೇ ವಿಲ್ 100% ಪರ್ಚೇಸ್ ವೆನ್ ದೇ ವಿಲ್ ಕಮ್ ಟು ಇಂಡಿಯಾ. ನನಗೆ ಹೆಮ್ಮೆ ಅನಿಸುತ್ತೆ ನಮ್ಮ ದೇಶದಲ್ಲಿ ಇಷ್ಟೊಂದು ಥರ ಇದೆ ಅಂತ ಹೇಳ್ಕೊಳ್ಳಿಕ್ಕೇನೆ. ದಟ್ ಇನ್ ಓನ್ಲಿ ಸ್ಯಾರೀಸ್. ಅದೇ ಎಷ್ಟು ಟ್ರೆಂಡ್ ಚೇಂಜ್ ಆದ್ರೂ ಈಗ ಮತ್ತೆ ಬಂದಿದೆ ಅಲ್ಲ ಹೊಸ ಟ್ರೆಂಡ್, ಹಾಫ್ ಸ್ಯಾರೀಸ್, ಲಂಗ ದಾವಣಿ ಅಂತ. ಮೊದಲು